ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 58ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ ಕೊನೆಯ ಅಧ್ಯಾಯ 59ನೇ ಅಧ್ಯಾಯವನ್ನು ಶುರು ಮಾಡೋಣ. ಸ್ವರ್ಣ ಮತ್ತು ತೇಜರ ಪರಿಶ್ರಮದಿಂದ 6 ತಿಂಗಳಲ್ಲಿ ಆಚಾರ್ ಹರ್ಬಲ್ ಪ್ರಾಡಕ್ಟ್ಸ್ ಸ್ಟಾರ್ಟಪ್ನಿಂದ ದೊಡ್ಡ ದೊಡ್ಡ ಬ್ಯೂಟಿ ಹೆಲ್ತ್ ಪ್ರಾಡಕ್ಟ್ ಕಂಪನಿಗಳಿಗೆ ಪೈಪೋಟಿ ನೀಡೋ ಮಟ್ಟಕ್ಕೆ ಬೆಳೆದಿತ್ತು. ಸಣ್ಣದಾಗಿ ಶುರು ಮಾಡಿದ್ದ ಜಾಗದಿಂದ ಮ್ಯಾನುಫ್ಯಾಕ್ಚರ್ ಘಟಕವನ್ನು ಹೊಸ ವಿಶಾಲವಾದ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿತ್ತು. ಅಲ್ಲಿಯೇ ಒಂದು ಸುಸಜ್ಜಿತ ಆಫೀಸ್ ಮತ್ತು ಸರಕು ಕೊಂಡೊಯ್ಯುವ ಡಿಸ್ಚಾರ್ಜ್ ಘಟಕಗಳನ್ನು ರೆಡಿ ಮಾಡಿಕೊಂಡಿದ್ರು. ಹೆದ್ದಾರಿಯಲ್ಲಿ ದೊಡ್ಡದಾಗಿ ಆಚಾರ್ ಹರ್ಬಲ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಎಂದು ದೊಡ್ಡದಾಗಿ ಬೋರ್ಡ್ ಹಾಕಿಸಲಾಗಿತ್ತು. ಟ್ರಾನ್ಸ್ಪೋರ್ಟೇಷನ್ಗೆ ಅನುಕೂಲ ಆಗಲಿ ಎಂದು ಸ್ವಂತದ 4 ಟಾಟಾ ಏಸ್ಗಳನ್ನು ಕೊಂಡುಕೊಂಡರು. ಬಿಸ್ನೆಸ್ ಫೀಲ್ಡ್ನಲ್ಲಿ ಆಚಾರ್ ಪ್ರಾಡಕ್ಟ್ಸ್ ಹೆಚ್ಚೇ ಸದ್ದು ಮಾಡ್ತಾ ಇತ್ತು. ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ಗಳಿಗೆ ಸೆಡ್ಡು ಹೊಡೆದು ಮುನ್ನುಗ್ಗುತ್ತಿದ್ದ ಆಚಾರ್ ಕಂಪನಿ ಜೊತೆ ಟೈಅಪ್ ಮಾಡಿಕೊಳ್ಳಲು ಅಂಬೆಗಾಲಿಡುತ್ತಿದ್ದ, ಮಾರ್ಕೆಟ್ನಲ್ಲಿ ಓಡಲಾಗದೆ ತೆವಳುತ್ತಿದ್ದ ಕಂಪನಿಗಳು ನಾ ಮುಂದು ತಾ ಮುಂದು ಎಂದು ಆಫರ್ ಮಾಡ್ತಾಯಿದ್ರು. ಆದರೆ ಸ್ವರ್ಣ ಸ್ವತಂತ್ರವಾಗಿರಬೇಕು, ಆಚಾರ್ ಪ್ರಾಡಕ್ಟ್ಸ್ ಬೇರೆ ಪ್ರಾಡಕ್ಟ್ಸ್ ಜೊತೆ ವಿಲೀನ ಆಗೋದಿಲ್ಲ ಎಂದು ತನ್ನ ಒರಿಜಿನಾಲಿಟಿಯನ್ನು ಯಾರೊಂದಿಗೂ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡದೆ ಖಡಾಖಂಡಿತವಾಗಿ ನಿರಾಕರಿಸಿದ್ಲು. ಇತ್ತ ಬ್ರಹ್ಮಗಿರಿಗೆ ಆಗಾಗ ತೇಜ, ಸ್ವರ್ಣ ಇಬ್ಬರು ಬಂದು ಹೋಗ್ತಾಯಿದ್ರು. ಮನೆಯವ್ರನ್ನೆಲ್ಲ ನೋಡಿಕೊಂಡು ಬೇಕಾದ ಕಚ್ಚಾ ಸಸ್ಯಗಳನ್ನು ತೆಗೆದುಕೊಂಡು ಹೋಗ್ತಾಯಿದ್ರು. ಜಯಶೀಲ ಸೊಸೆಗೆ ಮನೆಯ ಜವಾಬ್ದಾರಿ ಭಾರ ಹೊರಿಸದೆ ತಾವೇ ಸಂಪೂರ್ಣವಾಗಿ ನಿಭಾಯಿಸ್ಕೊಂಡು ಹೋಗ್ತಾಯಿದ್ರು. ಮಗುಗೆ 9 ತಿಂಗಳಾಗತ್ತೆ ಮುಂದಿನ ತಿಂಗಳು. ಮೊಮ್ಮಗನಿಗೆ ನಾಮಕರಣ ಮಾಡಬೇಕು, ನೆನಪಿಲ್ವಾ ಎಂದರು ಭಾಗೀರಥಮ್ಮ. ಮನೆಯಲ್ಲಿ ಎಲ್ಲರೂ ಇದ್ದಾಗ ವಿಷಯ ಪ್ರಸ್ತಾಪಿಸ್ತಾ. ಮುಂದಿನ ತಿಂಗಳಲ್ವಾ, ತಯಾರಿ ಮಾಡ್ಕೊಳ್ಳಿ, ಒಳ್ಳೆ ದಿನ ನೋಡಿ ಹೇಳ್ತೀನಿ ಎಂದ ಶ್ರೀಕಂಠ ಆಚಾರ್ಯರು. ಈಗಿನ ಕಾಲದವರು ಇಂಥದ್ದೇ ಹೆಸರಿಡಬೇಕು ಅಂತ ಆಸೆ ಇರುತ್ತೆ. ಗಂಡ ಹೆಂಡತಿ ಏನಾದರೂ ಯೋಚನೆ ಮಾಡಿದ್ದೀರಾ ಎಂದು ಪಾರ್ಥ ಗಾಯನಾರನ್ನು ಕೇಳಿದ್ರೆ, ಅಪ್ಪಯ್ಯ ಅದು ಅರ್ಜುನಣ್ಣನ ಹೆಸರನ್ನೇ ಇಡೋಣ ಅಂತ ಎಂದ ಪಾರ್ಥ ಖುಷಿಯಿಂದ. ಆದರೆ ಮಗನ ಹೆಸರು ಕೇಳ್ತಾ ಇದ್ದ ಹಾಗೆ ಆಚಾರ್ಯರ ಮುಖ ಸಪ್ಪಗಾಗಿತ್ತು. ಬೇಡ ಆ ಹೆಸರು, ಬೇರೆ ಹೆಸರು ಯೋಚನೆ ಮಾಡಿ ಎಂದು ಮತ್ತೆ ಮಾತಿಗೆ ಅವಕಾಶ ಕೊಡದೆ ಮೇಲೆದ್ದರು. ಅವರು ಒಮ್ಮೆ ಬೇಡವೆಂದು ಹೇಳಿದ ಮೇಲೆ ಒತ್ತಾಯ ಮಾಡೋ ಧೈರ್ಯ ಯಾರಿಗೂ ಇರಲಿಲ್ಲ. ಆದರೂ ಭಾಗೀರಥಮ್ಮನವರು ಹೀಗಂದರೆ ಹೇಗೆ ಎಂದು ಸಣ್ಣಗೆ ರಾಗವೆಳೆದಿದ್ರು. ಪುತ್ರಶೋಕ ನಿರಂತರ, ಅದನ್ನು ಮುಂದಿನ ತಲೆಮಾರಿಗೂ ಜೀವಂತ ಇಡಬೇಕು ಅಂತ ಇದ್ದೀರಾ? ಬಾಳಿ ಬದುಕಬೇಕಾಗಿರೋ ಮಗುಗೆ ಅರ್ಧ ಆಯಸ್ಸಿನ ಹೆಸರು ಬೇಡ ಎಂದು ಕಟುವಾಗಿ ಹೇಳಿದರು. ಮನದೊಳಗೆ ದಾರಿ ತಪ್ಪಿದ ಮಗ ತಂದುಕೊಂಡ ಆಪತ್ತು ಇಂಚಿಂಚಾಗಿ ಇರಿಯುತ್ತಿತ್ತು. ಮಾವ, ಪರೀಕ್ಷಿತ್ ಅಂತ ಇಡಬಹುದಾ ನೋಡಿ ಹೇಳಿ, ತಟ್ಟನೆ ಕೇಳಿದ್ಲು ಗಾಯನ. ಹಾಗೆ ಬೆರಳುಗಳಲ್ಲಿ ಲೆಕ್ಕಾಚಾರ ಹಾಕಿ, ಅದ್ಭುತವಾಗಿ ಕೂಡಿ ಬರುತ್ತೆ, ನಾಮಕರಣಕ್ಕೆ ತಯಾರಿ ಮಾಡ್ಕೊಳ್ಳಿ. ಪ್ರಮೀಳಾ ಸ್ವರ್ಣಂಗೆ 4 ದಿನ ಬಿಡುವು ಮಾಡ್ಕೊಂಡು ಬರೋಕೆ ಹೇಳು. ವ್ಯವಹಾರ ಶುರು ಮಾಡಿದ್ದೆ, ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಿದ್ದಾಳೆ ಎಂದರು ಯಾವಾಗಲೂ ಬ್ಯುಸಿ ಇರುವ ಮೊಮ್ಮಗಳನ್ನು ನೆನಪು ಮಾಡಿಕೊಂಡು. ಹೇಳ್ತೀನಿ ಅಪ್ಪಯ್ಯ ಎಂದರು ಪ್ರಮೀಳಾ ಮತ್ತು ಪಾರ್ಥ. ನಾರಾಯಣ ನಾಮಕರಣವನ್ನು ಹೇಗೆ ಮಾಡೋದು ಅಂತ ಪ್ಲ್ಯಾನ್ ಮಾಡೋದಕ್ಕೆ ಶುರು ಮಾಡಿದರು. ಮಗು ಅಳುವ ಸದ್ದು ಕೇಳ್ತಾ ಇದ್ದಾಗೆ ಕೋಣೆಗೆ ನಡೆದಳು ಗಾಯನ. ಮಗುವಿನ ಲಾಲನೆ ಪಾಲನೆಯಲ್ಲೇ ದಿನ ಕಳೆದು ಹೋಗ್ತಾ ಇತ್ತು. ಗಾಯನ, ನಿಂಗೆ ಏನೇನು ಬೇಕು ಯಾವುದೇ ಸಂಕೋಚ ಇಲ್ಲದಂತೆ ಕೇಳು, ನಿಮ್ಮ ಮದುವೆ ಅಂತೂ ನೋಡೋಕ್ಕಾಗಲಿಲ್ಲ ಎಂದರು ಭಾಗೀರಥಮ್ಮ. ಸತ್ಯನಾರಾಯಣ ಪೂಜೆನೂ ಮಾಡಿಸೋಣ ಅಮ್ಮ ಎಂದರು ಪ್ರಮೀಳಾ. ಮೂವರು ಕುಳಿತು ಆಮಂತ್ರಿಸಬೇಕಾದ ಬಂಧು ಮಿತ್ರರ ಪಟ್ಟಿ ತಯಾರಿಸಿದರು. ನಾಮಕರಣದ ಮೇಡಮ್, ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಆಸಿಯಾ ಅಂತ ಬಂದಿದ್ದಾರೆ. ಅಪಾಯಿಂಟ್ಮೆಂಟ್ ಯಾವುದೂ ಇಲ್ಲ, ಬಟ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ, ಸ್ವರ್ಣಳ PA ಹೇಳಿದ್ಲು. ಆಸಿಯಾ ಅಂತನಾ? ಯಾರದು ಎಂದು ಒಂದು ಕ್ಷಣ ಯೋಚಿಸಿ, ಯಾರೋ ನೆನಪಾಗ್ತಾ ಇಲ್ಲ, ಕಳಿಸಿ ಎಂದಳು ಸ್ವರ್ಣ. PA ಹೋಗಿ ಆಕೆಯನ್ನು ಕರೆದುಕೊಂಡು ಬಂದು ಕ್ಯಾಬಿನ್ ಒಳಗೆ ಬಿಟ್ಟು ಹೋದ್ಲು. ಪ್ಲೀಸ್ ಕಮಿನ್ ಎಂದು ಕುಳಿತಿದ್ದ ಭಂಗಿಯಿಂದಲೇ ಕತ್ತೆತ್ತಿ ನೋಡಿದ್ದವಳು ಎದುರಿಗೆ ಆಕೆಯ ಜೊತೆ ನಿಂತಿದ್ದ ವ್ಯಕ್ತಿಯನ್ನು ನೋಡಿ ಅರಗಿಸಿಕೊಳ್ಳಲು ಕ್ಷಣ ಕಾಲ ಹಿಡಿದ್ವು. ಆತನ ಪರಿಸ್ಥಿತಿಯು ಸ್ವರ್ಣಳಿಗಿಂತ ಭಿನ್ನವಾಗೇನಿರಲಿಲ್ಲ.
ಬಹುಶಃ ಆಚಾರ್ ಕಂಪನಿಯ MD ಸ್ವರ್ಣ ತೇಜಸ್ ಇವಳೇ ಅಂತ ತಿಳಿದಿದ್ರೆ ಆತ ಬರೋ ಧೈರ್ಯವನ್ನೇ ಮಾಡ್ತಾ ಇರಲಿಲ್ವೇನೋ. ಆತ ಬೇರಾರೂ ಅಲ್ಲ, ಆಸಿನ ತಂದೆಯ ಆಸ್ತಿಗೋಸ್ಕರ ಆಸೆಪಟ್ಟು ಕಾರಣವನ್ನು ಹೇಳದೆ ಬಿಟ್ಟು ಹೋಗಿದ್ದ ಅಮೋಘ್. ಆದರೆ ಶೇರ್ ಮಾರ್ಕೆಟ್ನ ಕುಸಿತದಿಂದ ಆಸಿನ ತಂದೆಯ ರಾತ್ರೋರಾತ್ರಿ ದಿವಾಳಿಯಾಗಿ ಹೋಗಿ ಬ್ಯಾಂಕ್ನವರಿಗೆ ಸಾಲ ಮರುಪಾವತಿಸಲಾಗದೆ ಬಂಧನಕ್ಕೆ ಹೆದರಿ ದೇಶ ಬಿಟ್ಟು ಓಡೋಗಿದ್ರು. ತಮ್ಮ ಬಿಸ್ನೆಸ್ ಐಡಿಯಾಗಳನ್ನು ಹೊಸ ಕಂಪನಿಗಳ ಜೊತೆ ಹಂಚಿಕೊಂಡು ಪಾಲುದಾರರಾಗುವ ಇಚ್ಛೆಯಿಂದ ಆಚಾರ್ ಕಂಪನಿಗೆ ಬಂದಿದ್ದರು. ಯಾವ ಹಣ ಅಧಿಕಾರಕ್ಕಾಗಿ ಬಿಟ್ಟು ಹೋಗಿದ್ನೋ ಇಂದು ಅವಳ ಎದುರೇ ಬೇಡ್ಕೊಂಡು ಬರೋ ಸ್ಥಿತಿ ಬಂದಿತ್ತು ಅಮೋಘೆ. ಆದರೆ ಆಸಿನಾಗೆ ಇದ್ಯಾವುದು ತಿಳಿದಿರಲಿಲ್ಲ. ಸ್ವರ್ಣ ಬೇರೆ ಹುಡುಗಿಯರಂತೆ ಎಮೋಷ್ನಲ್ ಫೂಲ್ ಆಗಿರಲಿಲ್ಲ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋ ಹುಡುಗಿ. ಬಹುಬೇಗ ವಾಸ್ತವಕ್ಕೆ ಮರಳಿ ಬಂದಿದ್ದವರನ್ನ ಹೇಳಿ ಏನಾಗಬೇಕಾಗಿತ್ತು ಅಂತ ಕೇಳಿದ್ಲು. ಆಸಿನ ತನ್ನ ಪರಿಚಯ ಹೇಳಿಕೊಂಡು ಅಮೋಘ್ ನನ್ನ ಪರಿಚಯ ಮಾಡಿಕೊಡಲು ಹೋದಾಗ ಅವರ ಇಂಟ್ರಡಕ್ಷನ್ ಸೈಡಲ್ಲಿರಲಿ ಹೇಳಿ ಎಂದಳು, ಆತನ ಪರಿಚಯದ ಅವಶ್ಯಕತೆ ಇಲ್ಲ ಎನ್ನುವ ಅಸಡ್ಡೆಯ ಭಾವದಿಂದ. ಆಸಿನ ತಾವು ಬಂದ ಉದ್ದೇಶವನ್ನು ಹೇಳಿ, ನಮ್ಮ ಹತ್ರ ಈಗ ಐಡಿಯಾಸ್ ಬಿಟ್ಟರೆ ಬೇರೇನೂ ಇಲ್ಲ, ನೀವು ನಮಗೆ ಆಪರ್ಚುನಿಟಿ ಕೊಟ್ಟರೆ ಹೆಲ್ಪ್ ಆಗುತ್ತೆ ಎಂದಳು. ಪೇಪರ್ ವೆಯ್ಟನ್ನು ತಿರುಗಿಸ್ತಾ, ಆಚಾರ್ ಪ್ರಾಡಕ್ಟ್ಸ್ 100% ಈ ಮಣ್ಣಿನ ಜ್ಞಾನ. ನಮ್ಮ ದೇಶದಲ್ಲಿ ಇನ್ನೂ ಸ್ನೇಹ, ಸೌಹಾರ್ದತೆ, ಪರೋಪಕಾರ ಜೀವಂತವಾಗಿದೆ. ಕೆಳಗೆ ಬಿದ್ದವರನ್ನ ನೋಡಿ ನಕ್ಕು ಮುಂದೆ ಹೋಗೋದು ನಮ್ಮ ಸಂಸ್ಕೃತಿ ಅಲ್ಲ. ನನ್ನ ಕುಟುಂಬ ನನಗೆ ಅದನ್ನು ಕಲಿಸೂ ಇಲ್ಲ. ಜೊತೆಗೆ ನಂಬಿಕೆ ದ್ರೋಹಿಗಳನ್ನು ಜೊತೆಲಿಟ್ಕೊಂಡ್ರೆ ನಮ್ಮ ಜೀವನ ಕತ್ತಿ ಅಲಗಿನ ಮೇಲೆ ನಡೆದಂತೆ ಇರುತ್ತೆ. ಐ ಆಮ್ ಸಾರಿ ಟು ಸೇ ದಿಸ್ ಆಸಿನ. ನಿಮ್ಮ ಪ್ರಪೋಸಲ್ನಲ್ಲಿ ನಿಮ್ಮಲ್ಲಿ ನನಗೆ ಯಾವ ಸಮಸ್ಯೆನೂ ಇಲ್ಲ. ಬಟ್ ಪ್ರಾಬ್ಲಮ್ ಇರೋದು ನನಗೆ ನಿಮ್ಮ ಹಸ್ಬೆಂಡ್ನಲ್ಲಿ. ನಾನು ಆಗಲೇ ಇವರ ಪರಿಚಯ ಮಾಡಿಕೊಡುವಾಗ ನಾಟ್ ನೆಸಸರಿ ಅಂದೆ. ಯಾಕೆ ಅಂದರೆ ಐ ನೋ ಹಿಮ್ ವೆರಿ ವೆಲ್. ಐ ಆಮ್ ನಾಟ್ ಆ್ಯನ್ ಎಮೋಷ್ನಲ್ ಫೂಲ್ ಮಿಸ್ಟರ್ ಅಮೋಘ್. ನಿಮ್ಮನ್ನು ನೋಡಿದ ತಕ್ಷಣ ಅಯ್ಯೋ ಪಾಪ ಅಂತ ಮನಸ್ಕರ್ಗಿ ನಿಮಗೆ ಅವಕಾಶ ಕೊಡೋದಕ್ಕೆ. ಹಾಗೆ ಮುಚ್ಚಿಟ್ಟು ಬದುಕೋ ಜಾಯಮಾನನೂ ನಂದಲ್ಲ. ಹಾಸಿನ ಅವರೇ, ಈ ನಿಮ್ಮ ಹಸ್ಬೆಂಡ್ ಅಮೋಘ್ ಈಸ್ ಮೈ ಎಕ್ಸ್. ಒಂದು ಸಲ ನಂಬಿಕೆ ದ್ರೋಹ ಮಾಡಿದವರನ್ನ ಮತ್ತೆ ಹತ್ತಿರಕ್ಕೆ ನಾನು ಯಾವತ್ತೂ ಬಿಟ್ಕೊಳ್ಳಲ್ಲ. ನಾನು ನಿಮ್ಮ ಪ್ರಪೋಸಲ್ನ ರಿಜೆಕ್ಟ್ ಮಾಡ್ತಾ ಇರೋದಕ್ಕೆ ಇದೇ ಕಾರಣ. ನಿಮ್ಮ ಹಸ್ಬೆಂಡ್ ಮಾಡಿದ ತಪ್ಪಿಗೆ ನಿಮಗೆ ಪನಿಷ್ಮೆಂಟ್ ಕೊಡೋಷ್ಟು ಚೀಪ್ ಮೈಂಡ್ಸೆಟ್ ನಂದಲ್ಲ. ನಿಮ್ಮ ಐಡಿಯಾಸ್ ಅವಶ್ಯಕತೆ ನನಗಿಲ್ಲ. ಮೈ ಲೈಫ್ ಈಸ್ ಮೈ ರೂಲ್ಸ್ ಅನ್ನೋ ಸಿದ್ಧಾಂತ ನನ್ನದು. ನಿಮ್ಗೆ ಅವಶ್ಯಕತೆ ಇದ್ದರೆ ನಮ್ಮ ಜೊತೆ ವರ್ಕ್ ಮಾಡಬಹುದು, ಆ್ಯಸ್ ಎ ವರ್ಕರ್ ಆಗಿ, ಪಾರ್ಟ್ನರ್ ಆಗಲ್ಲ. ಅದು ಓನ್ಲಿ ಯು ಎಂದು ಬೇಕೆಂದೇ ಆಸಿನ ಕಡೆ ಬೊಟ್ಟು ಮಾಡಿ ತೋರಿಸಿ, ಯಾವುದಕ್ಕೂ ಕಾಲ್ ಮಾಡಿ ಹೇಳಿ ಎಂದಳು. ಐ ಆಮ್ ಸಾರಿ, ನನಗೆ ಫ್ಲ್ಯಾಶ್ ಬ್ಯಾಕ್ ಮ್ಯಾಟರ್ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಫಾರ್ ಯುವರ್ ಆಫರ್ ಎಂದಳು ಆಸಿನ. ಅಮೋಘ್ ಅಲ್ಲಿ ಕೂರಲಾಗದೆ ಚಡಪಡಿಸಿದ್ರೆ, ಮಿಸ್ಟರ್ ಅಮೋಘ್, ದಾಕ್ಷಿಣ್ಯಕ್ಕೆ ಆತಿಥ್ಯ ಕೊಡೋಳಲ್ಲ ಈ ಸ್ವರ್ಣ. ಗೆಟ್ ಔಟ್ ಎಂದಳು. ಮಾತು ಕತ್ತಿ ಅಂಚಿನಷ್ಟು ಹರಿತವಾಗಿತ್ತು. ಆಸಿನ ಅಮೋಘ್ ಜೊತೆ ಹೊರಟು ಹೋದರೆ ಟೇಬಲ್ ಮೇಲಿದ್ದ ಗ್ಲಾಸ್ನ ತಗೊಂಡು ನೀರನ್ನು ಘಟಘಟನೆ ಕುಡಿದು ಕುಳಿತಿರುವಾಗ ಹೊರಗಡೆ ಹೋಗಿದ್ದ ತೇಜ ಒಳಬಂದು, ಸ್ವರ್ಣ, ಯಾರದು ಬಂದಿದ್ದು ಎಂದು ಕೇಳಿದ ಎದುರು ಸಿಕ್ಕವರನ್ನ. ಸ್ವರ್ಣ ಯಾವುದನ್ನು ಮುಚ್ಚಿಡದೆ ನಡೆದ ವಿಷಯವನ್ನ ಹೇಳಿದರು. ಅವ್ರು ಬಂದರೆ ಕೆಲಸ ಕೊಡ್ತೀಯಾ ಅಂತ ಕೇಳ್ದ ತೇಜ. ಅವಳು ಬರಲ್ಲ, ಐ ಆಮ್ ಶೋರ್. ಮುಖ ನೋಡಬೇಕಾಗಿತ್ತು. ನನ್ನ ಈಗೋಗೆ ಇವತ್ತು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಭ್ರಮರಾಂಬ, ನನಗಿಂತ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಎಂದು ಕ್ಯಾಬಿನ್ನಲ್ಲಿದ್ದ ಭ್ರಮರಾಂಬ ಅಮ್ಮನವರ ಫೋಟೋಗೆ ಕೈ ಮುಗಿದ್ಲು. ಮಗು ನಾಮಕರಣಕ್ಕೆ ಹೋಗಬೇಕು, ರೆಡಿನಾ ಎಂದ ತೇಜ. ಪರ್ಸ್ನಲ್ ಕ್ಯಾಬಿನ್ ಆಗಿದ್ದರಿಂದ ಪರ್ಮಿಷನ್ ಇಲ್ಲದೆ ಯಾರೂ ಬರೋದಿಲ್ಲ ಅಂತ ಅರಿವಿದ್ದ ಸ್ವರ್ಣ ತೇಜನನ್ನು ತಬ್ಕೊಂಡು, ತೇಜ, ಬಿಸ್ನೆಸ್ ಒಂದು ಹಂತಕ್ಕೆ ಬರಲಿ ಅಂತ ಪರ್ಸ್ನಲ್ ಲೈಫ್ಗೆ ಸ್ಯಾಕ್ರಿಫೈ ಮಾಡಿದ್ವಿ. ಇಷ್ಟು ದಿನ ಮನೇಲಿ ನಾವು ಸ್ವಲ್ಪ ಸೆಟಲ್ ಆಗಲಿ ಅಂತ ಕಾಯ್ತಿದ್ದಾರೆ. ನಮ್ಮಮ್ಮ, ನಿಮ್ಮಮ್ಮ, ಅಜ್ಜಿ ಎಲ್ಲ ಪ್ರೆಷರ್ ಹಾಕೋಕ್ಕೆ. ಮನೆ ಕನ್ಸ್ಟ್ರಕ್ಷನ್ ಇನ್ನೇನು ಆಗಲೇ ಅರ್ಧ ಆಗಿದೆ. ನಾವು ಹೊಸ ಮನೆ ಗೃಹ ಪ್ರವೇಶ, ನಾಮಕರಣ ಒಟ್ಟಿಗೆ ಮಾಡೋಣವಾ ಎಂದು ನಾಚುತ್ತಾ ಹೇಳಿ ಅವನ ಎದೆಗೂಡಿನಲ್ಲಿ ಮುಖ ಒದಗಿಸಿದ್ಲು. ಅವಳನ್ನು ಲಘುವಾಗಿ ತಬ್ಕೊಂಡ ತೇಜ, ಓಕೆ, ಒಂದೇ ಖರ್ಚಲ್ಲಿ 2 ಫಂಕ್ಷನ್ ಮಾಡೋ ಜಾಣ್ಮೆ ಎಂದ ನವಿರಾಗಿ ತಬ್ಬುತ್ತಾ. ತಾವು ಬರೋವರೆಗೂ ಕೆಲಸಗಳನ್ನೆಲ್ಲ ಜಾಗ್ರತೆಯಿಂದ ನೋಡ್ಕೊಳ್ಳೋದಕ್ಕೆ ಮ್ಯಾನೇಜರ್ ಮತ್ತು PAಗೆ ಹೇಳಿ ಮನೆಗೆ ಬಂದರು ತೇಜ ಮತ್ತು ಸ್ವರ್ಣ. ಜಯಶೀಲಾರನ್ನು ಕರ್ಕೊಂಡು ಬ್ರಹ್ಮಗಿರಿಗೆ ತಲುಪುವಷ್ಟರಲ್ಲಿ ಆಗಲೇ ಕತ್ತಲಾಗಿತ್ತು. ಮನೆಯವರ ಜೊತೆ ಕುಳಿತು ಊಟ ಮುಗಿಸಿ ನಾಮಕರಣದ ಕೆಲಸಗಳಿಗೆ ಕೈ ಜೋಡಿಸಿದ್ರು. ಮರುದಿನ, ಗಾಯಿ, ನಿನ್ನ ಮದುವೆಗಂತೂ ನಾನು ನಿನಗೆ ಮೇಕಪ್ ಮಾಡೋಕ್ಕಾಗಲಿಲ್ಲ. ಸೀಮಂತದಲ್ಲಿ ಅಜ್ಜಿ ದೃಷ್ಟಿ ಆಗುತ್ತೆ ಅಂತ ಮೇಕಪ್ ಮಾಡೋಕ್ಕೆ ಬಿಡಲಿಲ್ಲ. ಆದರೆ ಇವತ್ತು ನಾನು ಯಾರ ಮಾತು ಕೇಳಲ್ಲ.
ಭಾರತ ನೀನು ನೋಡಿದ ತಕ್ಷಣ ಬಿದ್ದೋಗ್ಬೇಕು, ಹಾಗೆ ರೆಡಿ ಮಾಡ್ತೀನಿ ಎನ್ನುತ್ತಾ ಸ್ವರ್ಣ ಗಾಯನಾಳನ್ನು ಅಲಂಕಾರ ಮಾಡ್ತಾ ಇದ್ರೆ, ನೀವಿನ್ನು ಎಷ್ಟು ದಿನ ಅಂತ ಬಿಸ್ನೆಸ್ ಅಂತಾನೆ ಇರ್ತೀರಾ? ಸ್ವರ್ಣ, ತೇಜಣ್ಣಂಗೆ ಪ್ರಮೋಷನ್ ಕೊಡೋ ಪ್ಲ್ಯಾನ್ ಇಲ್ವಾ? ಕೆನ್ನೆಗಿಲ್ಲಿ ಕೇಳಿದ್ಲು ಗಾಯನ. ಖಂಡಿತ ಪ್ರಮೋಷನ್ ಕೊಡ್ತೀನಿ, ಖಂಡಿತ, ಈಗಿನ್ನೂ ಪ್ಲ್ಯಾನಿಂಗ್ ಮಾಡಿದ್ದೀವಿ ಎಂದು ಕಣ್ಮಿಟುಕಿಸಿ ಹೇಳಿದ್ಲು ಸ್ವರ್ಣ. ಹಾಗಾದರೆ ಓಕೆ, ಇಲ್ಲ ಅಂದಿದ್ರೆ ನಾನೇ ಪಾರ್ಥ ಅವ್ರ ಹತ್ರ ಮಾತಾಡಿ ಏನಾದರೂ ಲೇಹ್ಯ ಕೊಡೋಣ ಅಂತ ಹೇಳೋಣ ಅಂತಿದ್ದೆ ಎಂದಳು ಗಾಯನ ನಗ್ತಾ. ರೆಡಿ ಆಗಿದ್ರೆ ಬೇಗ ಬನ್ನಿ, ಭಾಗೀರಥಮ್ಮ ಕರೆದಾಗ ಮಗುವನ್ನು ಎತ್ತಿಕೊಂಡು ಹೊರಬಂದರು. ಸತ್ಯನಾರಾಯಣ ಪೂಜೆಗೆ ಗಾಯನ, ಪಾರ್ಥ, ತೇಜ, ಸ್ವರ್ಣ 4 ಜನರು ಜೋಡಿಯಾಗಿ ಕುಳಿತರು. ಸ್ವರ್ಣ ಹೇಳಿದ ಹಾಗೆ ಗಾಯನಾಳ ಅಂದಕ್ಕೆ ಮತ್ತೆ ಮನಸೋತಿದ್ದ ಪಾರ್ಥ. ಸತ್ಯನಾರಾಯಣ ಪೂಜೆಯ ನಂತರ ಮಗುವನ್ನು ತೊಟ್ಟಿಲಿಗೆ ಹಾಕಿ ನಾಮಕರಣ ಶಾಸ್ತ್ರ ಮಾಡಿದ್ರು. ಮಗುವಿನ ಸೋದರ ಮಾವ, ಅತ್ತೆಯಾದ ನಾರಾಯಣ ಇದ್ದರು. ಪ್ರಮೀಳಾ ಮಗುವಿನ ಕಿವಿಯಲ್ಲಿ ಪರೀಕ್ಷಿತ್ ಆಚಾರ್ ಎಂದು 3 ಬಾರಿ ಕರೆದ್ರು. ಬ್ರಹ್ಮಗಿರಿ ಗ್ರಾಮಸ್ಥರೆಲ್ಲ ಅದ್ಧೂರಿ ಭಕ್ಷ್ಯ ಭೋಜನ ವ್ಯವಸ್ಥೆ ಇತ್ತು. ನಾಮಕರಣಕ್ಕೆ ಬಂದವರೆಲ್ಲ ಮಗುವಿಗೆ ಉಡುಗೊರೆಗಳನ್ನು ಕೊಟ್ಟು ಹಾರೈಸಿದ್ರು. ಸುಲೋಚನಾ ಮೊಮ್ಮಗನಿಗಾಗಿ ಚಿನ್ನದ ಸರ ಉಂಗುರವನ್ನು ಮಾಡಿಸಿ ತಂದಿದ್ರು. ಪಾರ್ಥ, ಗಾಯನ ದಂಪತಿಗಳಾಗಿ ಕುಳಿತಿದ್ರು. ರಿಸೆಪ್ಷನ್ನಲ್ಲಿ ಕೂರುವಂತೆ ಭಾಗೀರಥಮ್ಮನ ಆಸೆ ಪಟ್ಟಂತೆ. ಆಚಾರ್ಯರ ವಂಶದ ಮತ್ತೊಂದು ತಲೆಮಾರಿನ ಕುಡಿಯನ್ನು ಹಾರೈಸಲು ಎಲ್ಲರೂ ಸಂತೋಷದಿಂದ ಬಂದಿದ್ದರು. ಅಳಿಯದೆ ಉಳಿದಿರುವ ತನ್ನ ಬಾಲ್ಯದ ದಿನಗಳು ಪಾರ್ಥನಿಗೆ ನೆನಪಾಗಿ, ನನ್ನ ಮಗ ಅದೃಷ್ಟವಂತ ಎಂದುಕೊಂಡ ಮಗುವನ್ನು ಮತ್ತೆ ಮತ್ತೆ ಮುದ್ದಿಸುತ್ತಾ. ನಾಮಕರಣದ ಸಂಭ್ರಮ ಮುಗಿದು ಬಂದವರೆಲ್ಲ ಹಿಂತಿರುಗಿ ಮನೆಯವರೆಲ್ಲ ಊಟ ಮುಗಿಸೋಷ್ಟರಲ್ಲಿ ಸಂಜೆಯಾಗಿತ್ತು. ಆಯಾಸದಿಂದ ನಡುಮನೆಯಲ್ಲಿ ಒಟ್ಟಿಗೆ ಕುಳಿತ ಎಲ್ಲರ ಮುಖದಲ್ಲೂ ಬಾಳ ದೋಣಿಯಲ್ಲಿ ಈಜಿ ನೆಮ್ಮದಿಯ ತೀರ ತಲುಪಿದ ಸಮಾಧಾನ, ಸಂತೋಷವಿತ್ತು. ಮಗು ಪರೀಕ್ಷಿತ್ ಶ್ಯಾಮಸುಂದರ ಆಚಾರ್ಯರ ಮಡಿಲಿನಲ್ಲಿ ಕಿಲಕಿಲನೆ ನಗ್ತಾ ಆಟವಾಡ್ತಿದ್ದ. ನಾನು ನಿಮ್ಮ ಮುಂದಿನ ತಲೆಮಾರು ಅನ್ನೋ ಹಾಗೆ. ಮಗುವನ್ನು ಆಪ್ಯಾಯತೆಯಿಂದ ಎದೆಗಪ್ಪಿಕೊಂಡ ಆಚಾರ್ಯರ ಕುಟುಂಬದಲ್ಲಿ ಆನಂದ ಬಾಷ್ಪ ಜಿನುಗಿತ್ತು. ತನ್ನ ಕುಟುಂಬದ ಎಲ್ಲರನ್ನೂ ಬಾಳ ದೋಣಿಯಲ್ಲಿ ಮುಳುಗಲು ಬಿಡದೆ ದಡ ತಲುಪಿಸಿದ ನೆಮ್ಮದಿಯಿತ್ತು ಆ ಹಿರಿಯ ಜೀವದ ಮುಖದಲ್ಲಿ. ಶುಭಂ. ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು. ಕತೆಯನ್ನು ಇಷ್ಟು ದಿನ ಓದಿ ಪ್ರೋತ್ಸಾಹ ನೀಡ್ತಾ ಇದ್ದ ಎಲ್ಲರಿಗೂ ಧನ್ಯವಾದಗಳು. ಇಷ್ಟು ದಿನ ಬಾಳ ದೋಣಿಯಲ್ಲಿ ಕತೆಯನ್ನು ಕೂಡ ಮುಳುಗಲು ಬಿಡದೆ ಓದಿ ಪ್ರೋತ್ಸಾಹಿಸಿ ಮುಕ್ತಾಯವೆನ್ನುವ ತೀರ ತಲುಪಿಸಿದ ಆತ್ಮೀಯ ಓದುಗರಲ್ಲಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳ್ತಾ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.